ಸ್ಟಾರ್ಟ್. ಓಕೆ, ನಾವು ನಮ್ಮ ಜೀವಂತ ಬೇಲಿ ಅಥವಾ ವರ್ತುಲ ರಸ್ತೆಯ ಒಳಭಾಗ, ಇಂಟರ್ನಲ್ ಸೈಡ್ ಆಫ್ ಎ ಪೆರಿಫರಲ್ ರೋಡ್ ಅಂತ ಹೇಳ್ತೀವಿ. ಎಲ್ಲೆಲ್ಲಿ ಸಾಧ್ಯ ಅಲ್ಲೆಲ್ಲ ನಾವು ಅರಣ್ಯ ವೃಕ್ಷಗಳನ್ನು ಜೋಡಿಸ್ತಾ ಬರ್ತೀವಿ. ಇದಕ್ಕೆ TVP, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಮುಖ್ಯವಾಗಿ ಇಲ್ಲಿ ಸೆಲೆಕ್ಟ್ ಮಾಡಿರೋದು ಒಂದು ಮಹಾಗನಿ, ಇನ್ನೊಂದು ಮಿಲಿಯಾ ದುಬಿಯಾ ಅಥವಾ ಹೆಬ್ಬೇವು. ಈ ಮಹಾಗನಿ ಅನ್ನೋ ಗಿಡ ನೋಡಿ ಇಲ್ಲಿದೆ. ಇದು ಕರೆಕ್ಟಾಗಿ 3ನೇ ವರ್ಷ 40 ತಿಂಗಳಿಗೆ, 3 ವರ್ಷ 6 ತಿಂಗಳು 4 ತಿಂಗಳಾಗಿದೆ. ಇದನ್ನು ಆದಷ್ಟು ನಾವು ಲಂಬವಾಗಿ ಬೆಳೀಲಿಕ್ಕೆ ಬಿಡಬೇಕು. ಈ ರೀತಿ ಚಿಗುರುಗಳೇನು ಬರ್ತಿರುತ್ತಲ್ಲ, ಇದನ್ನು ತೆಗಿತಾ ಇರಬೇಕು. ಇದು ಲಂಬವಾಗಿ ಬೆಳಿಬೇಕು. ಒಂದೇ ಕಾಂಡದಲ್ಲಿ ಈ ರೀತಿ ಹೋಗಬೇಕು. ಯಾಕೆಂದರೆ ಇದಕ್ಕೆ ಯಾವುದೇ ನೀವು ಅರಣ್ಯ ವೃಕ್ಷಗಳು, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸು, ಈ ಪ್ರೈಮರಿ ಸ್ಟೆಮ್, ಪ್ರಥಮ ಕಾಂಡ ಏನಿದೆ, ಇದು ಬಹಳ ಮುಖ್ಯವಾಗುತ್ತೆ. ಇದು ಲಂಬವಾಗಿ, ನೀಳವಾಗಿ, ದಪ್ಪವಾಗಿದ್ದಷ್ಟು ನಮಗೆ ಇದರಲ್ಲಿ ವಾಣಿಜ್ಯ ಮೌಲ್ಯ, ಕಮರ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಕೆಲವು ಸಲ ಏನಾಗ್ಬಿಡುತ್ತೆ ನೋಡಿ, ಇಲ್ಲಿ ಬನ್ನಿ. ಕೆಲವು ಸಲ ಏನಾಗುತ್ತೆ, ನಮ್ಮ ಮಹಾಗನಿ ಈ ಥರ ಬೆಳೆದ್ಬಿಡುತ್ತೆ. ನೀವು ಗಮನಿಸ್ಬೋದು, ಇದರಲ್ಲಿ 3 ಕಾಂಡಗಳು ಸೃಷ್ಟಿಯಾಗಿದೆ. ಹಾಗಾಗಿ ಇದು 3 ದಪ್ಪ ಆಗುತ್ತಾ, 3ರಷ್ಟು ದೊಡ್ಡ ಬರುತ್ತಾ? ಇಲ್ಲ, ಖಂಡಿತ ಇಲ್ಲ. ಇದು ಈ ಕಾಂಡದಲ್ಲಿ ಎಷ್ಟು ಶಕ್ತಿ ಇದೆಯೋ ಮಣ್ಣು, ಅಷ್ಟು ಮಾತ್ರ ಇದನ್ನು ಸಾಕ್ಲಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ 3 ಬಂದಿರೋದ್ರಿಂದ ಇದನ್ನು ನಾವೇನು ಮಾಡಬೇಕು, ಯಾವುದಾದ್ರು ಒಂದನ್ನು ಬಿಟ್ಟು ಉಳಿದಿದ್ದನ್ನೆಲ್ಲ ಈ ಜಾಗದಲ್ಲಿ ಗರಗಸ ತೊಗೊಂಡು ಹಿಂಗೆ ಕಟ್ ಮಾಡ್ತೀವಿ. ಲಂಬವಾಗಿ, ನೇರವಾಗಿ, ಮಧ್ಯದಲ್ಲಿ ಸೆಂಟ್ರಲ್ ವರ್ಟಿಕಲ್ ಯಾವುದಿದೆಯೋ ಅದನ್ನು ಮಾತ್ರ ಬಿಟ್ಟು ಉಳಿದಿದ್ದೆರಡನ್ನು ನೀವು ಈ ಭಾಗಕ್ಕೆ ಕತ್ತರಿಸಿ. ಈಗ ಬೇಡ, ಯಾಕೆಂದರೆ ಇದು ಬೇಸಿಗೆ ಸಮಯ. ಒಂದು ಪ್ರಥಮ ಮುಂಗಾರು ಮಳೆ ಬಂದ ಮೇಲೆ, May 15 ಆದಮೇಲೆ ಯಾವಾಗಲಾದ್ರು ಇದನ್ನೆಲ್ಲ ಕತ್ತರಿಸ್ಬಿಟ್ಟು ಮುಚ್ಚಿಗೆ ಮಾಡ್ಕೊಳ್ಳಿ. ಇದನ್ನು ಮಾತ್ರ ಬೆಳೆಸ್ಕೊಳ್ಳಿ. ಇದಿಷ್ಟೊತ್ತರಾಗಿ ಬಿಡಬಾರ್ದಾಗಿತ್ತು, ನಾವು ಕಳೆದ ವರ್ಷನೇ ಮಾಡಬೇಕಿತ್ತು, ಬಿಟ್ಟಿದ್ದೀವಿ. ಇದೊಂದನ್ನೇ ಬೆಳೆಸಿದಾಗ ನಾವು ಇದರಲ್ಲಿ ವಾಣಿಜ್ಯಿಕ ಮೌಲ್ಯ, ಕಮರ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಬರುತ್ತೆ. ಸೊ ನಿಮ್ಮ ಬದುವಿನಲ್ಲಿರ್ತಕ್ಕಂಥ ಅರಣ್ಯ ವೃಕ್ಷಗಳಲ್ಲಿ, ಟಿಂಬರ್ ವ್ಯಾಲ್ಯೂ ಪ್ಲಾಂಟ್ಸ್ಗಳಲ್ಲಿ ಮಹಾಗನಿ ಆಗ್ಬೋದು, ಹೆಬ್ಬೆ ಆಗ್ಬೋದು, ರಕ್ತಚಂದನ ಆಗ್ಬೋದು, ಬೇರೆ ಬೇರೆ ಗಿಡಗಳನ್ನ ಜೋಡಿಸಿದ್ದೀವಿ. ಅಷ್ಟರಲ್ಲೂ ಈ ಒಂದು ಬದಲಾವಣೆಯನ್ನು ನಾವು ಮಾಡ್ಕೋಬೇಕು. ಈ ತಪ್ಪು ಇಲ್ಲಾಗಿದೆ, ಇದನ್ನು ನೀವು ಮಾಡಬೇಡಿ. ಸರಿನಾ? ಥ್ಯಾಂಕ್ಸ್.